ನರೇಂದ್ರ ಮೋದಿಜಿಯವರು ಇಡೀ ದೇಶದ ಎಲ್ಲ ಜನರಿಗೆ 29 ರೂಪಾಯಿಗೆ 1 ಕೆಜಿ ಅಕ್ಕಿ ಅಂತ ಕೊಡೋದಕ್ಕೆ ಒಂದು ಐತಿಹಾಸಿಕ ತೀರ್ಮಾನ ತಗೊಂಡಿದ್ದಾರೆ. ಇದು ಬಡವರು ಬಲ್ಲಿದರು ಅಂತಿಲ್ಲ, ಎಲ್ಲ ವರ್ಗದ ಜನರು ಸಹ ಈ ಅಕ್ಕಿಯನ್ನು ಕೊಳ್ಳಬಹುದು. ಇದರಿಂದ ಇವತ್ತೇನು 50 ರೂಪಾಯಿ ಅಕ್ಕಿ ಇದೆ, ಅದು 29 ರೂಪಾಯಿ ಕೊಡ್ತಾ ಇರುವಂಥದ್ದು ಒಂದು ಐತಿಹಾಸಿಕ ನಿರ್ಧಾರ. ಎಲ್ಲ ವರ್ಗದ ಜನರಿಗೆ ಇದನ್ನು ತುಂಬ ಅನುಕೂಲ ಆಗುತ್ತೆ. ಇವರೆಲ್ಲ ಗ್ಯಾರಂಟಿಗಳಿಗೂ ಹೋಲಿಕೆ ಮಾಡಿದರೆ ಇದೊಂದು ಐತಿಹಾಸಿಕ ತೀರ್ಮಾನ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಸುತ್ತೂರು ಶ್ರೀಗಳವರ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮುರುಗೇಶ್ ನಿರಾಣಿಯವರು ಬರ್ತಾರೆ. ಅಲ್ಲಿಂದ ಹೆಲಿಕಾಪ್ಟ್ರಲ್ಲಿ ದಾವಣಗೆರೆಗೆ ಹೋಗಿ ಅಲ್ಲಿಂದ ಬೀದರ್ಗೆ ಹೋಗಿ ನಾಳೆ ವಾಪಸ್ ಬರ್ತಾರೆ. ಸರ್, ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಇತ್ತು. ಅಲ್ಲಿ ಮಾಂಸದೂಟವನ್ನು ಮಾಡಿಬಿಟ್ಟು ನೇರವಾಗಿ ಸುತ್ತೂರು ಮಠಕ್ಕೆ ಬಂದು ಗದ್ಗೆಗೆ ಪೂಜೆ ಮಾಡಿದ್ದಾರೆ. CM ಅವರು, ಹೋಮ್ ಮಿನಿಸ್ಟರ್ ಎಲ್ಲರೂ ಕೂಡ. ನಾನು ಅದಕ್ಕೆ ರಿಯಾಕ್ಷನ್ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಅದು ಅವರವರು ಸಂಬಂಧಪಟ್ಟದ್ದು. ಅದು ಆ ರೀತಿ ನಡ್ಕೊಳ್ಳುವಂಥದ್ದು ಸರಿಯಲ್ಲ ಅಷ್ಟೆ. ನರೇಂದ್ರ ಮೋದಿಜಿಯವರು ಇಡೀ ದೇಶದ ಎಲ್ಲ ಜನರಿಗೆ 29 ರೂಪಾಯಿಗೆ 1 ಕೆಜಿ ಅಕ್ಕಿ ಅಂತ ಕೊಡೋದಕ್ಕೆ ಒಂದು ಐತಿಹಾಸಿಕ ತೀರ್ಮಾನ ತಗೊಂಡಿದ್ದಾರೆ. ಇದು ಬಡವರು ಬಲ್ಲಿದರು ಅಂತಿಲ್ಲ, ಎಲ್ಲ ವರ್ಗದ ಜನರು ಸಹ ಈ ಅಕ್ಕಿಯನ್ನು ಕೊಳ್ಳಬಹುದು. ಇದರಿಂದ ಇವತ್ತೇನು 50 ರೂಪಾಯಿ ಅಕ್ಕಿ ಇದೆ, ಅದು 29 ರೂಪಾಯಿ ಕೊಡ್ತಾ ಇರುವಂಥದ್ದು ಒಂದು ಐತಿಹಾಸಿಕ ನಿರ್ಧಾರ. ಎಲ್ಲ ವರ್ಗದ ಜನರಿಗೆ ಇದನ್ನು ತುಂಬ ಅನುಕೂಲ ಆಗುತ್ತೆ. ಇವರೆಲ್ಲ ಗ್ಯಾರಂಟಿಗಳಿಗೂ ಹೋಲಿಕೆ ಮಾಡಿದರೆ ಇದೊಂದು ಐತಿಹಾಸಿಕ ತೀರ್ಮಾನ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಸುತ್ತೂರು ಶ್ರೀಗಳವರ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮುರುಗೇಶ್ ನಿರಾಣಿಯವರು ಬರ್ತಾರೆ. ಅಲ್ಲಿಂದ ಹೆಲಿಕಾಪ್ಟ್ರಲ್ಲಿ ದಾವಣಗೆರೆಗೆ ಹೋಗಿ ಅಲ್ಲಿಂದ ಬೀದರ್ಗೆ ಹೋಗಿ ನಾಳೆ ವಾಪಸ್ ಬರ್ತಾರೆ. ಸರ್, ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಇತ್ತು. ಅಲ್ಲಿ ಮಾಂಸದೂಟವನ್ನು ಮಾಡಿಬಿಟ್ಟು ನೇರವಾಗಿ ಸುತ್ತೂರು ಮಠಕ್ಕೆ ಬಂದು ಗದ್ಗೆಗೆ ಪೂಜೆ ಮಾಡಿದ್ದಾರೆ. CM ಅವರು, ಹೋಮ್ ಮಿನಿಸ್ಟರ್ ಎಲ್ಲರೂ ಕೂಡ. ನಾನು ಅದಕ್ಕೆ ರಿಯಾಕ್ಷನ್ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಅದು ಅವರವರು ಸಂಬಂಧಪಟ್ಟದ್ದು. ಅದು ಆ ರೀತಿ ನಡ್ಕೊಳ್ಳುವಂಥದ್ದು ಸರಿಯಲ್ಲ ಅಷ್ಟೆ. ನರೇಂದ್ರ ಮೋದಿಜಿಯವರು ಇಡೀ ದೇಶದ ಎಲ್ಲ ಜನರಿಗೆ 29 ರೂಪಾಯಿಗೆ 1 ಕೆಜಿ ಅಕ್ಕಿ ಅಂತ ಕೊಡೋದಕ್ಕೆ ಒಂದು ಐತಿಹಾಸಿಕ ತೀರ್ಮಾನ ತಗೊಂಡಿದ್ದಾರೆ. ಇದು ಬಡವರು ಬಲ್ಲಿದರು ಅಂತಿಲ್ಲ, ಎಲ್ಲ ವರ್ಗದ ಜನರು ಸಹ ಈ ಅಕ್ಕಿಯನ್ನು ಕೊಳ್ಳಬಹುದು. ಇದರಿಂದ ಇವತ್ತೇನು 50 ರೂಪಾಯಿ ಅಕ್ಕಿ ಇದೆ, ಅದು 29 ರೂಪಾಯಿ ಕೊಡ್ತಾ ಇರುವಂಥದ್ದು ಒಂದು ಐತಿಹಾಸಿಕ ನಿರ್ಧಾರ. ಎಲ್ಲ ವರ್ಗದ ಜನರಿಗೆ ಇದನ್ನು ತುಂಬ ಅನುಕೂಲ ಆಗುತ್ತೆ. ಇವರೆಲ್ಲ ಗ್ಯಾರಂಟಿಗಳಿಗೂ ಹೋಲಿಕೆ ಮಾಡಿದರೆ ಇದೊಂದು ಐತಿಹಾಸಿಕ ತೀರ್ಮಾನ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಸುತ್ತೂರು ಶ್ರೀಗಳವರ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮುರುಗೇಶ್ ನಿರಾಣಿಯವರು ಬರ್ತಾರೆ. ಅಲ್ಲಿಂದ ಹೆಲಿಕಾಪ್ಟ್ರಲ್ಲಿ ದಾವಣಗೆರೆಗೆ ಹೋಗಿ ಅಲ್ಲಿಂದ ಬೀದರ್ಗೆ ಹೋಗಿ ನಾಳೆ ವಾಪಸ್ ಬರ್ತಾರೆ. ಸರ್, ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಇತ್ತು. ಅಲ್ಲಿ ಮಾಂಸದೂಟವನ್ನು ಮಾಡಿಬಿಟ್ಟು ನೇರವಾಗಿ ಸುತ್ತೂರು ಮಠಕ್ಕೆ ಬಂದು ಗದ್ಗೆಗೆ ಪೂಜೆ ಮಾಡಿದ್ದಾರೆ. CM ಅವರು, ಹೋಮ್ ಮಿನಿಸ್ಟರ್ ಎಲ್ಲರೂ ಕೂಡ. ನಾನು ಅದಕ್ಕೆ ರಿಯಾಕ್ಷನ್ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಅದು ಅವರವರು ಸಂಬಂಧಪಟ್ಟದ್ದು. ಅದು ಆ ರೀತಿ ನಡ್ಕೊಳ್ಳುವಂಥದ್ದು ಸರಿಯಲ್ಲ ಅಷ್ಟೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.